ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈಗಾಗಲೇ ವಿಡಿಯೋನ ಹಾಕ್ತಾ ಇದ್ದೀನಲ್ಲ, ಅದೊಂದು ಮೆಜರ್ಮೆಂಟು ಫ್ರಾಕ್ ಕಟ್ ಮಾಡೋವಂಥದ್ದು ಯಾವ ಥರ ಅಂತ ನಾನು ಈಗ ವಿಡಿಯೋನ ಹಾಕ್ತಾ ಇರೋವಂಥದ್ದು. ಶೋಲ್ಡ್ರ್ ಬಂದು 8.5 ಐತೆ. ಇದೊಂದು ಬಂದು ಒಂದು 6 ಮಂತಿಂದ 1 ಇಯರ್ ಬೇಬಿಗೆ. ಶೋಲ್ಡ್ರು 8.5, ಆರ್ಮಲ್ 9 ಇದೆ, ಚೆಸ್ಟ್ 20, ವೆಸ್ಟ್ ಬಂದು 20, ಲೆಂತು 18, ಸ್ಲೀವ್ಸ್ ಲೆಂತ್ ಬಂದು 3 ಬರುತ್ತೆ, ಮತ್ತು ಅದರ ಅರೌಂಡ್ ಲೂಸ್ ಬಂದು 7.5 ಬರುತ್ತೆ. ಇದಕ್ಕೆ ನೀವು ಯಾರೇ ಆಗಲಿ ನೀವು ಈ ಥರ ಮೆಥಡಲ್ಲಿ ಕಟ್ಟಿಂಗ್ ಹಾಕ್ಕೊಳ್ರಿ, ಪರ್ಫೆಕ್ಟಾಗಿ ಬರುತ್ತೆ. ನೀವೆಲ್ಲೂ ಸಹ ಏನು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆನೇ ಇರೋದಿಲ್ಲ. ನೋಡಿ, ಈಗ ಇಲ್ಲಿ ನಾನು ಫೋಲ್ಡ್ ಮಾಡಿ 4 ಫೋಲ್ಡ್ ಮಾಡಿದ್ರೆ ಯಾವ ಥರ ಕ್ಲಾತ್ ಕಟ್ ಮಾಡ್ಕೊಬೇಕು ಅಂದರೆ ನೀವು ತೋರಿಸ್ತಾ ಇರೋವಂಥದ್ದು. ಇದು ಬಂದು ಫಸ್ಟು ಬಾಡಿನ ಕಟ್ ಮಾಡ್ಕೊತಾ ಇರೋವಂಥದ್ದು. ಫಸ್ಟ್ ಮೇಲ್ ಲೆಂತು ಇದು ಕಟ್ ಮಾಡ್ಕೊತಾ ಇರೋವಂಥದ್ದು ಬಂದು 2, ಇದು ಬಂದು ಶೋಲ್ಡರ್ 9.5ಗೆ ಇದು ಮಾಡ್ಕೊಂಡಿದ್ದೀನಿ. ಇದು ಡೀಪ್ ಬಂದು 2.5 ಮಾಡಿಕೊಂಡ್ರು ಓಕೆ, ಇಲ್ಲ 2ಕ್ಕೆ ಮಾಡ್ಕೊಳ್ಳಿ ಸಾಕಾಗುತ್ತೆ. 2ಕ್ಕೆ ಮಾಡಿಕೊಂಡು ಲೆಂತ್ ಬಂದು ಒಂದು 3 ಇಂಚ್ ಲೆಂತ್ಗೆ ಇದು ಮಾಡ್ಕೊಳ್ಳಿ, ಮಾರ್ಕ್ ಮಾಡಿಕೊಂಡು ಡೀಪ್ ಎಷ್ಟು ಬೇಕೋ ಅಷ್ಟು ನೀವು ತಗೊಳ್ರಿ. ಹಿಂದೆಗಡೆನೂ ಅಷ್ಟೇ ಡೀಪ್ ಎಷ್ಟು ಬೇಕೋ ತೊಗೊಂಡು, ಫ್ರಂಟ್ ಮಾತ್ರ ಇದು 3ನೇ ತೊಗೊಂಡಿದ್ದೆ, 3ನೇ ನಾನು ತೊಗೊಂಡಿದ್ದೆ ಅಂಥದ್ದು. ನಿಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಒಂದು 3 ಅದೇ 2.5 ಬ್ಯಾಕ್ ಆದರೆ 2.5 ಸಾಕಾಗುತ್ತೆ. 3 ತೊಗೊಂಡ್ರು ಓಕೆ. ಇದು ಬಂದು ನಾರ್ಮಲ್ ಬಂದು 18.5ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದು ಚೆಸ್ಟು 20 ಇದಕ್ಕೇನೆ ಮಾಡ್ಕೋಬೇಕು. 20ಯಲ್ಲಿ 4 ಡಿವೈಡೆಡ್ ಬೈ ಮಾಡಿದಾಗ 5 ಬರುತ್ತೆ. 5 ಮಾರ್ಕ್ ಮಾಡಿಕೊಂಡು ನಂತರ ಎಕ್ಸ್ಟ್ರಾ ನೀವು ಇಷ್ಟೊಂದು ಬಿಡುವಂಥ ಅವಶ್ಯಕತೆ ಇಲ್ಲ. ಎಕ್ಸ್ಟ್ರಾ 1.5 ಕ್ಲಾತ್ ಬಿಟ್ಟರೂ ಸಹ ಓಕೆ, ಬಟ್ ಎಕ್ಸ್ಟ್ರಾ ಜಾಸ್ತಿನೇ ಬಿಟ್ಟಿದ್ದೀನಿ. ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ನಂತರ ವೆಸ್ಟ್ ಅಷ್ಟೇ 20ನೇ ಇರೋದ್ರಿಂದ 5ಗೆ ನಾನು 20 ಡಿವೈಡೆಡ್ ಬೈ 5 ಮಾಡ್ಕೊಂಡಿರೋಂಥದ್ದು, 4 ಮಾಡ್ಕೊಂಡಿರೋಂಥದ್ದು. 20 ಡಿವೈಡೆಡ್ ಬೈ 4 ಅಂದರೆ 5 ಬರುತ್ತೆ. 5 ಮಾರ್ಕ್ ಮಾಡ್ಕೊಂಡಿದ್ದೀವಿ. 7.5 ಇದ್ರ ಲೆಂತು, ಇದ್ರ ಲೆಂತ್ ಬಂದು 7.5 ಬಂತು ಅಂದರೆ ಇದು ನಿಮಗೆ ಒಂದು ಸ್ಕರ್ಟ್ಗೆ ನಿಮ್ಗೆ ಲಂಗಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಕಟ್ ಮಾಡಿಕೊಂಡು ಅದನ್ನು ಲಂಗನ ಏನು ಮಾಡಬೇಕು ಅಂತಂದರೆ ನೀವು 1.5 ಮೀಟರ್ ತೊಗೊಂಡ್ರು ಸಾಕಾಗುತ್ತೆ 1 ಇಯರ್ ಬೇಬಿಗಾದರೆ. ಇದನ್ನು ಒಂದು ಅರ್ಧ ಇಂಚು ಫೋಲ್ಡ್ ಮಾಡ್ಕೊತಾ ಹೋಗಬೇಕು. ನೀವು ಅರ್ಧ ಇಂಚು ಫೋಲ್ಡ್ ಮಾಡಿಕೊಂಡ್ರೆ ತುಂಬ ಒಂದು ನೀಟ್ ಫಿನಿಶಿಂಗ್ ಬರುತ್ತೆ. ಬಟ್ ಇದು ಕ್ಲಾತ್ ನಾನು ಇವಾಗ ನಿಮ್ಮ ವಿಡಿಯೋ ಆಗ್ತಾ ಇರೋಂಥದ್ದು ಕ್ಲಾತ್ ಕಡಿಮೆ ಇತ್ತು, ಹಾಗಾಗಿ ನಾವು ಸ್ವಲ್ಪ ಮಾತ್ರ ನಾವು ಒಂದು ಏನು ಫ್ರಿಲ್ ಹಾಕಿದ್ವಿ, ಹಾಗಾಗಿ ಅದು ಸ್ವಲ್ಪ ಫ್ರಿಲ್ ಕಡಿಮೆ ಕಾಣಿಸ್ತಾ ಇದೆ. ನಿಮಗೆ ಕ್ಲಾತ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ನಿಮಗೆ ಒಂದು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದು ಬಾಡಿದು ಇಷ್ಟ ಆಯಿತು. ಲಂಗದ್ದು ನೀವು ಎಷ್ಟು ಲೆಂತ್ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಂಡಿದ ನಂತರ ಏನಾಗುತ್ತೆ ಅಂತಂದರೆ, ನೀವು ಇಲ್ಲಿ ಜಾಯಿನ್ ಮಾಡಬೇಕಾದ್ರೆ ಬ್ಯಾಕ್ ಹುಕ್ಸ್ ಆದರೂ ಕೊಡ್ಬೋದು ಅಥವಾ ಒಂದು ಜಿಪ್ ಆದರೂ ಕೊಡ್ಬೋದು. ಈ ಮೆಥಡಲ್ಲಿ ನೀವು ಕಟ್ ಮಾಡ್ಕೊಳ್ಳಿ, ಇದು ಪರ್ಫೆಕ್ಟಾಗಿ ಬರುತ್ತೆ. ಸ್ಲೀವ್ಸ್ ಅಷ್ಟೇ, ಸ್ಲೀವ್ಸ್ ನೋಡಿ, ಇದು ನಾನು ವಿಡಿಯೋದಲ್ಲಿ ಹಾಕಿರೋದು ಬಫ್ಗೆ ಇಲ್ಲಿ ಎಕ್ಸ್ಟ್ರಾ ಕೊಟ್ಕೊತೀವಿ. ನೀವು ಇಲ್ಲಿ ತೋರಿಸ್ತಾ ಇರೋಂಥದ್ದು ಮಾಮೂಲಿಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಫಿಗೆ ಎಕ್ಸ್ಟ್ರಾ ಕೊಟ್ಕೊಳೋದ್ರಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಕ್ಸ್ಟ್ರಾ ಕೊಟ್ಕೊಂಡು ಬಫಿಗೆ ಕೊಟ್ಕೊಳ್ಳಿ. ಮತ್ತು ಇದು ಲೆಂತ್ ಬಂದು 3 ಸಾಕಾಗುತ್ತೆ. 3.5 ಇದು ಲೂಸ್ ಬಂದಿದೆ. ಯಾಕೆಂದರೆ ಇದು ಇಷ್ಟು ಕೊಡಲೇಬೇಕಾಗುತ್ತೆ, ಇಲ್ಲಾಂದರೆ ಅದು ಪರ್ಫೆಕ್ಟ್ ಅಂತ ಅನ್ಸಲ್ಲ. ಅಕಸ್ಮಾತ್ ನಿಮ್ಗೆ ಯಾರಾದ್ರೂ 1 ಇಯರ್ ಬೇಬಿಗೆ ಬಟ್ಟೆ ಸ್ಟಿಚ್ ಮಾಡಿಬಿಟ್ಟು ಕಳಿಸ್ರಿ ಅಂತಂದರೆ ಈ ಮೆಜರ್ಮೆಂಟ್ ಪ್ರಕಾರನೇ ನೀವು ಕಟ್ ಮಾಡಿಕೊಡ್ರಿ. ಕ್ರಾಪ್ ಟಾಪಿಗೆ ಬೇರೆ ಥರ ಬರುತ್ತೆ. ನಾನು ಕ್ರಾಪ್ ಟಾಪಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ 1 ಇಯರ್ ಬೇಬಿಗೆ. ಇದು ಬಂದು ಬರೀ ಒಂದು ಫ್ರಾಕ್, ಏನು ಇವಾಗ ಸಿಲ್ಕ್ ಸ್ಯಾರೀಸ್ ಎಲ್ಲ ಇರುತ್ತಲ್ಲ, ಆ ಸ್ಯಾರಿಯಲ್ಲಿ ಫ್ರಾಕ್ ಕಟ್ ಮಾಡೋ ಅಂಥದ್ದು. ನಿಮಗೆ ವಿಡಿಯೋ ಅರ್ಥ ಆಯಿತು ಅಂತ ಅನ್ಕೊತೀನಿ. ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ.